ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ನಮಗೆ ಎಲ್ರಿಗೂ ಇಷ್ಟವಾಗುವ ರಸ್ತೆ ಬದಿ ತಿನಿಸಾದ ಮಸಾಲ ಪುರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಮಸಾಲ ಪುರಿ ಎಂದರೆ ಕೇವಲ ಒಂದು ಚಾಟ್ ಅಲ್ಲ, ಅದು ನಮ್ಮ ಬಾಲ್ಯದ ನೆನಪು, ಸ್ನೇಹಿತರ ಜೊತೆಗಿನ ಸಮಯ ಮತ್ತು ಮಳೆಯ ಸಂಜೆಗಳ ವಿಶೇಷ ರುಚಿ. ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರು ಮತ್ತು ಮೈಸೂರು ಭಾಗದಲ್ಲಿ ಮಸಾಲ ಪುರಿಗೆ ತುಂಬ ಜನಪ್ರಿಯತೆ ಇದೆ. ಈ ತಿನಿಸಿನ ಮುಖ್ಯ ಭಾಗವೇ ಕರೆಕರೆಯಾದ ಪುರಿಗಳು. ಅವುಗಳ ಮೇಲೆ ಬಿಸಿ ಬಿಸಿ ಬಟಾಣಿ ಮಸಾಲವನ್ನು ಹಾಕಲಾಗುವುದು. ನಂತರ ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಸೇವು ಮತ್ತು ಖಾರದ ಚಟ್ನಿ ಸೇರಿಸಿದಾಗ ಅದರ ರುಚಿ ಇನ್ನಷ್ಟು ಹೆಚ್ಚಾಗುತ್ತೆ. ಮಸಾಲ ಪುರಿಯಲ್ಲಿ ಬಳಸುವ ಬಟಾಣಿಯಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇರೋದ್ರಿಂದ ಇದು ಸ್ವಲ್ಪ ಶಕ್ತಿಯನ್ನು ನೀಡುತ್ತೆ. ಆದರೆ ಹೆಚ್ಚು ಖಾರ, ಎಣ್ಣೆ ಮತ್ತು ರಸ್ತೆ ಬದಿ ಸ್ವಚ್ಛತೆ ಇಲ್ಲದ ಜಾಗದಲ್ಲಿ ತಿಂದರೆ ಆರೋಗ್ಯಕ್ಕೆ ಹಾನಿಯಾಗುವ ಸಾಧ್ಯತೆಯೂ ಇದೆ. ಆದ್ದರಿಂದ ಸ್ವಚ್ಛವಾದ ಸ್ಥಳದಲ್ಲಿ ತಿನ್ನೋದು ತುಂಬ ಮುಖ್ಯ. ಮಸಾಲ ಪುರಿ ವಿಶೇಷವೆಂದರೆ ಪ್ರತಿಯೊಬ್ಬರ ರುಚಿಗೆ ತಕ್ಕಂತೆ ಅದನ್ನು ತಯಾರಿಸಬಹುದು. ಕೆಲವರು ಹೆಚ್ಚು ಖಾರ ಇಷ್ಟಪಡ್ತಾರೆ, ಕೆಲವರು ಸಿಹಿ ಚಟ್ನಿ ಸೇರಿಸಿ ತಿಂತಾರೆ. ಈ ಕಾರಣದಿಂದಲೇ ಇದು ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರ ಮನೆಗದ್ದ ತಿನಿಸಾಗಿದೆ. ಮಳೆಯ ಸಮಯದಲ್ಲಿ ಬಿಸಿ ಬಿಸಿ ಮಸಾಲ ಪುರಿ ತಿನ್ನುವ ಅನುಭವವೇ ಬೇರೆ. ಅದರ ಸುಗಂಧ ಬಂದರೆ ಸಾಕು, ಬಾಯಲ್ಲಿ ನೀರು ಬರುತ್ತೆ. ಹೀಗಾಗಿ ಫ್ರೆಂಡ್ಸ್, ನೀವು ಕೂಡ ಮಸಾಲ ಪುರಿ ಪ್ರಿಯರಾಗಿದ್ದರೆ ಕಮೆಂಟ್ನಲ್ಲಿ ಮಸಾಲ ಪುರಿ ಲವರ್ ಅಂತ ತಪ್ಪದೇ ಬರೀರಿ. ಇವತ್ತಿನ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.